ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಥಿಯೋಪಿಯಾದಲ್ಲಿ 12,000 ವರ್ಷಗಳ ನಂತರ ಜ್ವಾಲಾಮುಖಿಯೊಂದು ಬಾಯ್ದೆರೆದಿದೆ. ಅದರ ಎಫೆಕ್ಟ್ ಸಾವಿರಾರು ಕಿಲೋಮೀಟರ್ ದೂರದ ಭಾರತದ ಮೇಲೆ ಕೂಡ ಆಗ್ತಾ ಇದೆ. ಈಗಾಗಲೇ ಉತ್ತರ ಭಾರತ ಹಾಗೂ ಪಶ್ಚಿಮ ಭಾರತದ ರಾಜ್ಯಗಳು ಈ ಜ್ವಾಲಾಮುಖಿಯ ಅಪಾಯವನ್ನು ಎದುರಿಸಿವೆ. ಇದೀಗ ನೇಪಾಳವನ್ನು ದಾಟಿ ಚೈನಾದ ಕಡೆಗೆ ಅದು ಮುನ್ನುಗ್ಗುತ್ತಾ ಇದೆ. ಸಾಮಾನ್ಯವಾಗಿ ಜ್ವಾಲಾಮುಖಿಗಳು ಸಂಭವಿಸಿದ ಒಂದಷ್ಟು ಕಿಲೋಮೀಟರ್ಗಳಲ್ಲಿ ಅಪಾಯ ಹೆಚ್ಚಿರುತ್ತೆ. ಆದರೆ ಭೂಮಿಯ ಇತಿಹಾಸದಲ್ಲಿ ಕೆಲವು ಜ್ವಾಲಾಮುಖಿಗಳು, ಅಗ್ನಿಪರ್ವತಗಳು ಮಾತ್ರ ದೊಡ್ಡ ಪ್ರಮಾಣದ ಸಮಸ್ಯೆಗೆ ಕಾರಣ ಆಗಿವೆ. ಅದರಲ್ಲಿ ಒಂದು ಈ ಹೈಲಿ ಗುಬಿ. ಹಾಗಾದರೆ ಏನಿ ಅಗ್ನಿಪರ್ವತದ ರಹಸ್ಯ? ಇದನ್ನು ಸಡನ್ ಬಾಂಬ್ ಅಂತ ಯಾಕೆ ಕರೀತಾರೆ? ಈ ಅಗ್ನಿಪರ್ವತದ ಧೂಳು ಭಾರತದ ವಿಮಾನಯಾನ ಸಂಸ್ಥೆಗಳಿಗೆ ಹೇಗೆ ಅಡಚಣೆಯನ್ನುಂಟು ಮಾಡ್ತಾ ಇದೆ? ಈ ಹಿಂದೆ ಅಗ್ನಿಪರ್ವತ ಸ್ಫೋಟವೊಂದು ಇಡೀ ಮನುಕುಲವನ್ನು ಹೇಗೆ ನಾಶ ಮಾಡ್ತು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು 12,000 ವರ್ಷಗಳಿಂದ ಚಟುವಟಿಕೆಯೇ ಇಲ್ಲದೆ ಉಳಿದಿದ್ದ ಅಗ್ನಿಪರ್ವತ. ಅದನ್ನು ಹೈಲಿ ಗುಬಿ ಅಂತ ಕರೀತಾರೆ. ಅದು ಆಫ್ರಿಕಾದ ದೊಡ್ಡ ಪ್ರದೇಶಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುವ ಇಥಿಯೋಪಿಯಾದ ಅಫರ್ ರೀಜನ್ನಲ್ಲಿದೆ. ಈ ಭಾಗದಲ್ಲಿ ಅಫರ್ ಅನ್ನೋ ಜನಾಂಗ ಇರೋದ್ರಿಂದ ಇದನ್ನು ಅಫರ್ ರೀಜನ್ ಅಂತ ಕರೀತಾರೆ. ಇದು ಆಫ್ರಿಕಾನ ಇಬ್ಬಾಗ ಮಾಡ್ತಾ ಇರುವ ಗ್ರೇಟ್ ರಿಫ್ಟ್ ಪ್ರದೇಶದಲ್ಲಿದೆ. ಈ ಗ್ರೇಟ್ ರಿಫ್ಟ್ ರೀಜನ್ನಲ್ಲಿ ಭೂಮಿಯ ಬೇರೆ ಬೇರೆ ಭೂಖಂಡಗಳು ಒಂದರಿಂದ ಒಂದು ಬೇರ್ಪಡ್ತಾ ಇವೆ. ಅಲ್ಲಿ ನಿರಂತರ ಭೂಚಟುವಟಿಕೆ ನಡೀತಾ ಇದ್ರೂ ಕೂಡ ಕಳೆದ 12,000 ವರ್ಷಗಳಿಂದ ಅಲ್ಲಿನ ಅಗ್ನಿಪರ್ವತ ಮಾತ್ರ ಶಾಂತವಾಗಿ ಇತ್ತು. ಆದರೆ ಈಗ ಇದ್ದಕ್ಕಿದ್ದಂತೆ ಅದು ಬಾಯ್ದೆರೆದಿದೆ. ಅದರಿಂದ ಸಾಕಷ್ಟು ಪ್ರಮಾಣದ ಧೂಳು ಮತ್ತು ಹೊಗೆ ಆಕಾಶವನ್ನು ಮುಟ್ಟಿದೆ. ಸುಮಾರು 45,000 ಅಡಿಗಳಷ್ಟು ಎತ್ತರಕ್ಕೆ ಈ ಬೂದಿಯ ಧೂಳು ಮುಟ್ತಾ ಇದ್ದು ಅಲ್ಲಿಂದ ಅದು ಪೂರ್ವಕ್ಕೆ ಅಂದರೆ ಅರೇಬಿಯಾ ಹಾಗೂ ಭಾರತದ ಕಡೆಗೆ ಮುನ್ನುಗ್ಗಿದೆ. ಯಮನ್ನ ಆಕಾಶದ ಮೇಲೆ ಕತ್ತಲು ಕವಿಯೋ ಹಾಗೆ ಮಾಡಿ ಅಲ್ಲಿಂದ ಅದು ಗುಜರಾತ್, ರಾಜಸ್ಥಾನಗಳನ್ನು ದಾಟಿ ದೆಹಲಿಯನ್ನು ತಲುಪಿ ಅಲ್ಲಿಂದ ಈಗ ಚೈನಾದ ಕಡೆಗೆ ಹೋಗ್ತಾ ಇದೆ. ನಮ್ಮಲ್ಲಿ ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಹರಿಯಾಣ, ದೆಹಲಿ, ಉತ್ತರ ಪ್ರದೇಶ ಮುಂತಾದ ರಾಜ್ಯಗಳು ಈ ಧೂಳಿನಿಂದ ತೊಂದರೆಗೀಡಾಗಿವೆ. ಇದು ಆಕಾಶದಲ್ಲಿ ಅತಿ ಎತ್ತರದವರೆಗೆ ವ್ಯಾಪಿಸಿಕೊಂಡಿರುವುದರಿಂದ ವಿಮಾನಯಾನಕ್ಕೆ ತೊಂದರೆಯನ್ನುಂಟು ಮಾಡ್ತಾ ಇದೆ. ಈ ಧೂಳು ಆವರಿಸಿಕೊಂಡ ರಾಜ್ಯಗಳಲ್ಲಿ ವಿಮಾನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಸದ್ಯಕ್ಕೆ ಭಾರತದಿಂದ ಧೂಳಿನ ಮಾರುತಗಳು ನೇಪಾಳ ಹಾಗೂ ಚೈನಾದ ಕಡೆಗೆ ಸಾಗ್ತಾ ಇವೆ. ಗುರುವಾರದ ಹೊತ್ತಿಗೆ ಇವು ಪೆಸಿಫಿಕ್ ಸಾಗರವನ್ನು ಮುಟ್ಟಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಜ್ವಾಲಾಮುಖಿಯ ಹೊಗೆ ಯಾಕಿಷ್ಟು ಅಪಾಯಕಾರಿಯಾಗಿರುತ್ತೆ ಅನ್ನೋದನ್ನು ತಿಳಿಯೋದಕ್ಕೂ ಮುನ್ನ ಜ್ವಾಲಾಮುಖಿ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ನಮ್ಮ ಭೂಮಿ ಸಾಕಷ್ಟು ಪದರಗಳಿಂದ ರೂಪುಗೊಂಡಿದೆ. ಭೂಮಿಯಲ್ಲಿ 5-6 ಪದರಗಳಿವೆ ಅಂತ ಹೇಳ್ತಾರೆ. ಹಾಗೆಯೇ ಭೂಮಿಯ ಮೇಲ್ಮೈನಲ್ಲಿ 10 ಭೂಖಂಡಗಳಿವೆ. ಅವುಗಳಲ್ಲಿ ನಿರಂತರ ಚಲನೆ ಕೂಡ ಇರುತ್ತೆ. ಅಂಥ ಸಂದರ್ಭದಲ್ಲಿ ಭೂಖಂಡಗಳು ಒಂದಕ್ಕೊಂದು ಢಿಕ್ಕಿ ಹೊಡೆದಾಗ ಅಥವಾ ಒಂದು ಭೂಖಂಡದ ಕೆಳಕ್ಕೆ ಮತ್ತೊಂದು ಭೂಖಂಡ ಜರುಗಿದಾಗ ಅಥವಾ ಒಂದರಿಂದ ಮತ್ತೊಂದು ಭೂಖಂಡ ದೂರ ಆದಾಗ ನಾವು ಭೂಕಂಪನ, ಸುನಾಮಿಯಂಥ ಪ್ರಾಕೃತಿಕ ವಿಕೋಪಗಳನ್ನು ನೋಡ್ತೀವಿ. ಇನ್ನು ಇದರ ಜೊತೆ ಭೂಮಿಯೊಳಗಿನ ಮತ್ತೊಂದು ಪ್ರಾಕೃತಿಕ ವಿಶೇಷ ಅಂದರೆ ಅದು ಜ್ವಾಲಾಮುಖಿ. ಗೆಳೆಯರೆ, ಭೂಮಿಯೊಳಗಿನ ಶಾಖದ ಕಾರಣದಿಂದ ಅಲ್ಲಿ ಲಾವಾರಸ ಉತ್ಪತ್ತಿಯಾಗುತ್ತೆ. ಈ ಲಾವಾರಸ ಭೂಮಿಯ ಯಾವ ಪ್ರದೇಶದಲ್ಲಿ ಭೂಪದರಗಳು ವೀಕ್ ಆಗಿವೆಯೋ ಅಲ್ಲಿಂದ ಹೊರಬರೋದಕ್ಕೆ ಶುರು ಮಾಡುತ್ತೆ. ಹೀಗೆ ನಿರಂತರವಾಗಿ ಲಾವಾ ಹೊರಬಂದು ಅಲ್ಲೊಂದು ಅಗ್ನಿಪರ್ವತ ನಿರ್ಮಾಣ ಆಗುತ್ತೆ. ನಾವಿವತ್ತು ಕಾಣುವ ಪಶ್ಚಿಮ ಘಟ್ಟಗಳು ಸೇರಿದ ಹಾಗೆ ಸಾಕಷ್ಟು ಪರ್ವತಗಳು ಇದೇ ಜ್ವಾಲಾಮುಖಿಯ ಕಾರಣದಿಂದಲೇ ನಿರ್ಮಾಣಗೊಂಡಿವೆ. ಇನ್ನು ಅಗ್ನಿಪರ್ವತ ಯಾವಾಗ ಬೇಕಾದರೂ ಸಿಡಿಯುವ ಲಕ್ಷಣವನ್ನು ಹೊಂದಿರುತ್ತೆ. ಯಾವಾಗ ಅಗ್ನಿಪರ್ವತಗಳು ಸಿಡಿಯುತ್ತವೋ ಅಲ್ಲಿ ಜ್ವಾಲಾಮುಖಿ ಸೃಷ್ಟಿಯಾಗಿ ಲಾವಾರಸ, ಬೂದಿ, ಧೂಳು, ಹೊಗೆ ಇವೆಲ್ಲ ಭೂಮಿಯಿಂದ ಹೊರಬರೋದಕ್ಕೆ ಶುರು ಮಾಡುತ್ತವೆ. ಇಂಥ ಅಗ್ನಿಪರ್ವತಗಳು ಜಗತ್ತಿನ ನಾನಾ ಭಾಗದಲ್ಲಿವೆ. ಅದರಲ್ಲೂ ರಿಂಗ್ ಆಫ್ ಫೈರ್ ಅಲ್ಲಿ ಅಗ್ನಿಪರ್ವತಗಳು ತುಂಬಾನೇ ಹೆಚ್ಚಿವೆ. ಇಂಡೋನೇಷ್ಯಾ, ಫಿಲಿಪೈನ್ಸ್, ಹವಾಯಿ ಸೇರಿದಂತೆ ನಾನಾ ಕಡೆಗಳಲ್ಲಿ ಅಗ್ನಿಪರ್ವತಗಳು ಕಾಣಿಸುತ್ತವೆ. ಅದರ ಜೊತೆಗೆ ಆಫ್ರಿಕಾ ಹಾಗೂ ಅಮೆರಿಕಾಗಳಲ್ಲಿ ಕೂಡ ಅಗ್ನಿಪರ್ವತಗಳು ಸೃಷ್ಟಿಯಾಗಿವೆ. ಈ ಅಗ್ನಿಪರ್ವತಗಳು ಬಾಯ್ಬಿಟ್ಟಾಗ ಅಲ್ಲಿ ಸಮಸ್ಯೆ ಉಂಟಾಗೋದು ಸಹಜ. ಅಲ್ಲಿಂದ ಹೊರಬರುವ ಲಾವಾರಸ ಮತ್ತು ಅದರ ಬಿಸಿಯ ಕಾರಣದಿಂದ ಸಾಕಷ್ಟು ಅನಿಲಗಳು ಕೂಡ ಅಲ್ಲಿ ಬಿಡುಗಡೆ ಆಗುತ್ತವೆ. ಇನ್ನು ಈ ಲಾವಾರಸದ ಉಷ್ಣಾಂಶ 650 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿರುತ್ತೆ. ಇನ್ನು ಇಲ್ಲಿ ಲಾವಾ ಬಿಡುಗಡೆ ಆಗೋದಕ್ಕಿಂತಲೂ ಮೊದಲು ಭೂಮಿಯ ಒಳಗೆ ಒತ್ತಡದಲ್ಲಿರುವ ಗಾಳಿ ಹೊರಬರೋದಕ್ಕೆ ಶುರು ಮಾಡುತ್ತೆ. ಆ ಗಾಳಿಯಲ್ಲಿ ಸಾಕಷ್ಟು ವಿಷಯುಕ್ತ ಅನಿಲಗಳು ಸೇರಿಕೊಂಡಿರುತ್ತವೆ. ಅದರ ಜೊತೆ ಧೂಳು ಸೇರ್ಕೊಂಡು ಅದು ಧೂಳಿನ ಮೋಡವಾಗಿ ಪರಿವರ್ತನೆ ಆಗುತ್ತೆ. ಆ ಧೂಳಿನ ಕಣಗಳು ಬಿಸಿಯಾಗಿರೋದ್ರಿಂದ ತುಂಬಾ ಅಪಾಯಕಾರಿ ಅಂತ ಕೂಡ ಅನ್ನಿಸ್ಕೊಳ್ಳುತ್ತವೆ. ಅದರಲ್ಲಿ ಸಲ್ಫರ್ ಡೈಆಕ್ಸೈಡ್, ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಫ್ಲೋರೈಡ್ಗಳಿರುತ್ತವೆ. ಇದರ ಜೊತೆಗೆ ಇನ್ನಷ್ಟು ಅನಿಲಗಳು ಅದರಲ್ಲಿ ಸೇರೋದ್ರಿಂದ ತುಂಬಾ ಡೇಂಜರಸ್ ಆಗಿ ಅದು ಪರಿವರ್ತನೆ ಆಗುತ್ತೆ. ಆಗಸವನ್ನು ಸೇರುವ ಈ ಧೂಳು ವಿಮಾನಗಳ ಪಾಲಿಗೆ ದೊಡ್ಡ ಮಟ್ಟದ ಸಮಸ್ಯೆಯನ್ನು ತಂದಿಡುತ್ತೆ.
ಗೆಳೆಯರೆ, ಈ ಜ್ವಾಲಾಮುಖಿಯಿಂದ ಹೊರಬರುವ ಧೂಳಿನ ಮೋಡ ಇದೆಯಲ್ಲ, ಇದರ ನಡುವೆ ವಿಮಾನಗಳು ಪ್ರಯಾಣ ಮಾಡಿದ್ರೆ ಮೊದಲಿಗೆ ಹಾನಿಯಾಗೋದು ವಿಮಾನದ ವಿಂಡ್ಶೀಲ್ಡ್. ಹೀಗಾದಾಗ ಕಾಕ್ಪಿಟ್ ಅಲ್ಲಿ ಕುಳಿತ ಪೈಲಟ್ಗೆ ಮುಂದೆ ಏನಿದೆ ಅನ್ನೋದೇ ಗೊತ್ತಾಗದ ಹಾಗೆ ಧೂಳು ಆವರಿಸಿಕೊಳ್ಳುತ್ತೆ. ವಿಂಡ್ಶೀಲ್ಡ್ ಮೇಲೆ ಆ ಧೂಳು ಅಂಟಿಕೊಳ್ಳುತ್ತೆ. ಹೀಗಾಗಿ ಅಲ್ಲಿ ಸಮಸ್ಯೆ ಶುರು ಆಗುತ್ತೆ. ಇನ್ನು ವಿಮಾನಗಳ ರಡಾರುಗಳು ಕೆಲಸ ಮಾಡದ ಹಾಗೆ ಮಾಡೋ ಶಕ್ತಿ ಕೂಡ ಈ ಧೂಳಿಗಿದೆ. ಹಾಗೆಯೇ ಧೂಳು ವಿಮಾನದ ಇಂಜಿನ್ನ ಒಳಗೆ ಸೇರಿಕೊಂಡ್ರೆ ಎಂಜಿನ್ ಫೇಲ್ ಆಗುವ ಸಾಧ್ಯತೆ ಇರುತ್ತೆ. ಹಾಗೆಯೇ ಇದು ಕಂಬರ್ಷನ್ ಚೇಂಬರ್ ಅನ್ನ ಹಾನಿ ಮಾಡುತ್ತೆ. ಇದರಿಂದ ವಿಮಾನದ ಎಲೆಕ್ಟ್ರಾನಿಕ್ಸ್ ಕೆಲಸ ಮಾಡದ ಹಾಗಾಗತ್ತೆ. ಇದರ ಜೊತೆಗೆ ವೆಂಟಿಲೇಷನ್, ಹೈಡ್ರಾಲಿಕ್ಸ್ ಸೇರಿದಂತೆ ವಿಮಾನದಲ್ಲಿ ಅತ್ಯಗತ್ಯವಾಗಿ ಬೇಕಾಗುವ ಯಾವುದೇ ಉಪಕರಣವೂ ಕೂಡ ಕೆಲಸ ಮಾಡದ ಹಾಗೆ ಈ ಧೂಳು ಮಾಡಿಬಿಡುತ್ತೆ. ಹಾಗಾಗಿನೇ ವಿಮಾನಯಾನ ಸಂಸ್ಥೆಗಳು ಈ ರೀತಿಯ ಧೂಳಿನ ಮೋಡ ಇರುವ ಕಡೆಗಳಲ್ಲಿ ವಿಮಾನ ಸಂಚಾರವನ್ನು ರದ್ದು ಮಾಡುತ್ತವೆ. ಇಲ್ಲಿ ಇದಕ್ಕೊಂದು ಉದಾಹರಣೆಯನ್ನು ನಾವು ಕೊಡೋದಾದರೆ 1982ರಲ್ಲಿ ಬ್ರಿಟಿಷ್ ಏರ್ವೇಸ್ಗೆ ಸೇರಿದ ಫ್ಲೈಟ್ ನಂಬರ್ 009 ಲಂಡನ್ನಿಂದ ಆಕ್ಲ್ಯಾಂಡ್ಗೆ ಹೋಗ್ತಾ ಇತ್ತು. ಅದು ಮುಂಬೈ ಹಾಗೂ ಕೌಲಾಲಂಪುರದ ನಂತರ ಆಸ್ಟ್ರೇಲಿಯಾದ ಪರ್ತಲ್ಲಿ ಲ್ಯಾಂಡ್ ಆಗಬೇಕಿತ್ತು. ಕೌಲಾಲಂಪುರದಿಂದ ಹೊರಟ ವಿಮಾನ ಆಸ್ಟ್ರೇಲಿಯಾ ಕಡೆಗೆ ಬರ್ತಾ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಆ ವಿಮಾನದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಂಡ್ವು. ಮೊದಲಿಗೆ ಪ್ಯಾಸೆಂಜರ್ ಕ್ಯಾಬಿನ್ನಲ್ಲಿ ಹೊಗೆ ತುಂಬಿಕೊಳ್ತು. ಅಲ್ಲಿ ಯಾರೋ ಸಿಗರೆಟ್ ಸೇದಿರಬಹುದು ಅಂತ ಅಂದುಕೊಳ್ಳಾಯಿತು. ಆದರೆ ಕೆಲವೇ ಕ್ಷಣಗಳಲ್ಲಿ ಅದು ಸಿಗರೆಟ್ನ ಹೊಗೆ ಅಲ್ಲ, ಬೇರೇನೋ ಆಗಿದೆ ಅನ್ನೋದು ಪೈಲಟ್ಗೆ ಅರ್ಥ ಆಯಿತು. ವಿಮಾನದ ಎಂಜಿನ್ನಲ್ಲಿ ಸಮಸ್ಯೆ ಕೂಡ ಕಾಣಿಸ್ಕೊಳ್ತು. ಅಷ್ಟೊತ್ತಿಗೆ ಇಂಡೋನೇಷ್ಯಾದ ಮೌಂಟ್ ಗುಲುಂಗಂಗ್ ಅನ್ನೋ ಅಗ್ನಿಪರ್ವತ ಸ್ಫೋಟ ಆಗಿರೋದು ಗೊತ್ತಾಯಿತು. ಸೊ ಅಲ್ಲಿ ಪೈಲಟ್ಗಳಿಗೆ ಪರಿಸ್ಥಿತಿ ಸಂಪೂರ್ಣವಾಗಿ ಅರಿವಿಗೆ ಬಂದಿತ್ತು. ಅವರಿಗೂ ಮೊದಲು ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ವಿಮಾನವನ್ನು ಹಿಂದೂ ಮಹಾಸಾಗರಕ್ಕೆ ನುಗ್ಗಿಸಿ ಬಿಡುವ ಯೋಚನೆಯನ್ನು ಅವರು ಮಾಡಿದರು. ಆದರೆ ಆ ಆಲೋಚನೆಯನ್ನು ಬದಲಿಸಿಕೊಂಡು ಆಸ್ಟ್ರೇಲಿಯಾ ಕಡೆಗೆ ಹೋಗೋ ಬದಲು ಇಂಡೋನೇಷ್ಯಾದಲ್ಲಿ ಅದನ್ನು ಇಳಿಸಿ ಬಿಡೋ ನಿರ್ಧಾರಕ್ಕೆ ಅವರು ಬಂದರು. ಆ ವಿಮಾನದ ಪೈಲಟ್ಗಳು ತುಂಬಾನೇ ಅನುಭವಿಗಳಾಗಿದ್ರು. ಅದರಲ್ಲೂ ಪ್ಯಾರಾಗ್ಲೈಡಿಂಗ್ನ ಅನುಭವ ಕೂಡ ಅವರಿಗೆ ತುಂಬಾನೇ ಚೆನ್ನಾಗಿತ್ತು. ಹೀಗಾಗಿ ಆ ವಿಮಾನದ ಎಂಜಿನನ್ನು ಆಫ್ ಮಾಡಿ ಪ್ಯಾರಾಗ್ಲೈಡಿಂಗ್ ಸ್ಟೈಲಲ್ಲಿ ಅದನ್ನು ಮೋಡಗಳಿಂದ ಕೆಳಗೆ ತಂದು ಆ ನಂತರ ಅಗತ್ಯ ಬಿದ್ದಾಗ ಲ್ಯಾಂಡಿಂಗ್ ಟೈಮಲ್ಲಿ ಇಂಜಿನನ್ನು ಆನ್ ಮಾಡೋ ನಿರ್ಧಾರಕ್ಕೆ ಅವರು ಬಂದರು. ಕೆಳಗೆ ಅದು ತುಂಬ ರಿಸ್ಕಿ ಮತ್ತು ಅನುಭವಿ ಪೈಲಟ್ಗಳು ಮಾತ್ರ ಮಾಡೋದಕ್ಕೆ ಸಾಧ್ಯವಾಗೋ ಕೆಲಸ. ಸಮುದ್ರದ ಒಳಗೆ ವಿಮಾನವನ್ನು ಕೆಡವೋದಕ್ಕಿಂತ ಇದು ಸ್ವಲ್ಪ ಮೇಲು ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಅವರ ಪ್ಲಾನಲ್ಲಿ ಯಶಸ್ವಿ ಆಯಿತು. ಧೂಳಿನ ಮೋಡಗಳಿಂದ ವಿಮಾನವನ್ನು ಹೊರತಂದು ಜಕಾರ್ತಾ ವಿಮಾನ ನಿಲ್ದಾಣದಲ್ಲಿ ಅದನ್ನು ಲ್ಯಾಂಡ್ ಮಾಡೋದ್ರಲ್ಲಿ ಪೈಲಟ್ಗಳು ಯಶಸ್ವಿ ಕೂಡ ಆದರು. ಅಲ್ಲಿ ಅದೃಷ್ಟ ಕೂಡ ಗಟ್ಟಿ ಇತ್ತು. ಜೊತೆಗೆ ಅವರ ಸಮಯ ಪ್ರಜ್ಞೆ ಕೂಡ ಕೆಲಸ ಮಾಡ್ತು. ಹೀಗಾಗಿ ವಿಮಾನದಲ್ಲಿದ್ದ 263 ಮಂದಿಯ ಜೀವ ಉಳಿತು. ಆ ವಿಮಾನಕ್ಕವತ್ತು ಭಯಾನಕ ಸಮಸ್ಯೆ ಉಂಟಾಗುವ ಹಾಗೆ ಮಾಡಿದ್ದು ಅಗ್ನಿಪರ್ವತದ ಧೂಳು. ಇಲ್ಲಿ ಈ ಘಟನೆ ಬಗ್ಗೆ ನಿಮಗೆ ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ಕೊಟ್ಟಿದ್ದೀನಿ. ಮುಂದೆ ಯಾವಾಗಲಾದರೂ ಈ ವಿಮಾನದ ಲ್ಯಾಂಡಿಂಗ್ ಅನ್ನೋ ರೋಚಕ ಕಥನವನ್ನು ನಿಮಗೆ ಹೇಳ್ತೀನಿ. ಇನ್ನು ಅದೇ ರೀತಿ 1989ರಲ್ಲಿ ಕೂಡ ಇದೇ ಥರದ ಮತ್ತೊಂದು ಘಟನೆ ನಡೆದಿತ್ತು. ಹೀಗಾಗಿ ವಿಮಾನಯಾನ ಸಂಸ್ಥೆಗಳು ಅಗ್ನಿಪರ್ವತದ ಧೂಳಿನ ಮೋಡಗಳಿದ್ದ ಕಡೆಯಲ್ಲಿ ವಿಮಾನ ಸಂಚಾರದ ರಿಸ್ಕ್ ಅನ್ನು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಇನ್ನು ಗೆಳೆಯರೆ, ಈ ಜ್ವಾಲಾಮುಖಿಯ ಧೂಳು ಅನ್ನೋದು ಕೂಡ ಈ ಹಿಂದೆ ಸಾಕಷ್ಟು ಬಾರಿ ಸಾಕಷ್ಟು ಸಮಸ್ಯೆಗಳನ್ನು ಉಂಟು ಮಾಡಿದೆ. ನಾವು ಪ್ರಪಂಚ ಪ್ರಳಯ ಅಂತ ಆಗಾಗ ಮಾತಾಡ್ತಾ ಇರ್ತೀವಲ್ವಾ, ಅದಕ್ಕೆ ಸಮುದ್ರಗಳೇ ಒಕ್ಕಬೇಕು ಅಂತೇನಿಲ್ಲ. ಜ್ವಾಲಾಮುಖಿ ಸ್ಫೋಟ ಕೂಡ ಈ ಜಗತ್ತನ್ನ ನಾಶ ಮಾಡುತ್ತೆ. ಈಗ ಈ ಇಥಿಯೋಪಿಯಾದ ಜ್ವಾಲಾಮುಖಿ ಹೇಗೆ ಧೂಳನ್ನು ಆಕಾಶಕ್ಕೆ ಚಿಮ್ತಾ ಇದೆಯೋ ಅದೇ ಥರ 75,000 ವರ್ಷಗಳ ಹಿಂದೆ ಇಂಡೋನೇಷ್ಯಾದ ಟೋಬಾ ಅಗ್ನಿಪರ್ವತ ಸ್ಫೋಟಗೊಂಡು ಇಡೀ ಜಗತ್ತನ್ನು 6 ರಿಂದ 10 ವರ್ಷಗಳ ಕಾಲ ಕತ್ತಲಿಗೆ ತಳ್ಳಿತ್ತು ಅಂತ ಹೇಳ್ತಾರೆ. ಗೆಳೆಯರೆ, 10 ವರ್ಷಗಳ ಕಾಲ ಭೂಮಿಯ ಮೇಲೆ ಸೂರ್ಯನ ಕಿರಣಗಳು ಬೀಳದ ಹಾಗೆ ಈ ಅಗ್ನಿಪರ್ವತದ ಧೂಳು ತಡೆದಿತ್ತು. ಮಳೆ ಬೀಳಲಿಲ್ಲ, ಸೂರ್ಯನ ಬಿಸಿಲು ಬೀಳಲಿಲ್ಲ ಅಂದರೆ ಸಸ್ಯ ಸಂಕುಲ ನಾಶ ಆಗುತ್ತೆ, ಭೂಮಿ ಬರಡಾಗತ್ತೆ. ಸಸ್ಯಗಳೇ ಇಲ್ಲ ಅಂದರೆ ಅದನ್ನು ತಿಂದು ಬದುಕುವ ಪ್ರಾಣಿಗಳ ಸಂಕುಲ ನಾಶ ಆಗುತ್ತೆ. ಆ ಪ್ರಾಣಿಗಳಿಲ್ಲ ಅಂದರೆ ಅವುಗಳನ್ನು ಉಂಡು ಬದುಕುವ ಮಾಂಸಾಹಾರಿ ಪ್ರಾಣಿಗಳ ಸಂತತಿ ಕೂಡ ನಾಶ ಆಗುತ್ತೆ. ಮನುಷ್ಯನ ಸಂತತಿ ಕೂಡ ಭೂಮಿಯಿಂದ ಕ್ರಮೇಣ ನಾಶವಾಗ್ತಾ ಹೋಗುತ್ತೆ. ಈ ಟೋಬಾ ಅಗ್ನಿಪರ್ವತ ಅವತ್ತಿನ ಮನುಷ್ಯ ಸಂತತಿಯ ಬಹುಭಾಗ ನಾಶವಾಗುವ ಹಾಗೆ ಮಾಡಿತ್ತು ಅಂತ ವಿಜ್ಞಾನಿಗಳು, ಸಂಶೋಧಕರು ಹೇಳ್ತಾರೆ. ಆದರೆ ಈಗ ನಮ್ಮಲ್ಲಿ ಟೆಕ್ನಾಲಜಿ ಅನ್ನೋದು ತುಂಬಾನೇ ಅಭಿವೃದ್ಧಿಯಾಗಿದೆ. ಅಗ್ನಿಪರ್ವತ ಸ್ಫೋಟಗಳಿಂದ ಆಗುವ ಅನಾಹುತಗಳನ್ನು ಒಂದಷ್ಟರ ಮಟ್ಟಿಗೆ ತಡೆಯೋ ತಂತ್ರಜ್ಞಾನ ನಮ್ಮಲ್ಲಿದೆ. ಆದರೂ ದೊಡ್ಡ ಮಟ್ಟದ ಅಗ್ನಿಪರ್ವತ ಸ್ಫೋಟಗಳು, ಅವು ಉಗುಳುವ ಧೂಳು, ಲಾವಾರಸ ಒಂದಷ್ಟು ನಷ್ಟವನ್ನಂತೂ ಉಂಟು ಮಾಡುತ್ತೆ. ಈಗ ಇಥಿಯೋಪಿಯಾದ ಅಗ್ನಿಪರ್ವತ ಸ್ಫೋಟದಿಂದ ನಮಗದನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ಇಥಿಯೋಪಿಯಾದ ಹೈಲಿಗುಬಿ ಜ್ವಾಲಾಮುಖಿ
12,000 ವರ್ಷಗಳ ನಂತರ ಈಗ ಬಾಯಿ ತೆರೆದಿದೆ. ಇದು ಆಫ್ರಿಕಾ ಖಂಡ ಎರಡಾಗುವ ಪ್ರಕ್ರಿಯೆನಾ ಅನ್ನೋದ್ರ ಬಗ್ಗೆ ಸಂಶೋಧನೆಗಳು ಆರಂಭ ಆಗಿವೆ. ಈಗಾಗಲೇ ಗ್ರೇಟ್ ರಿಫ್ಟ್ ವ್ಯಾಲಿಯಲ್ಲಿ ಸೊಮಾಲಿ ಪ್ಲೇಟ್ ಹಾಗೂ ಆಫ್ರಿಕನ್ ಪ್ಲೇಟುಗಳು ಬೇರೆ ಆಗ್ತಾ ಇವೆ. ಒಂದು ವೇಳೆ ಇಲ್ಲಿ ಇನ್ನೂ ಹೆಚ್ಚಿನ ಭೂಚಟುವಟಿಕೆಗಳು ಸಂಭವಿಸಿ ಈ ಜ್ವಾಲಾಮುಖಿ ಬಾಯ್ದೆರೆಯಬಹುದಾದ ಸಾಧ್ಯತೆಗಳು ಕೂಡ ಇವೆ. ಹೀಗಾಗಿ ಜಗತ್ತಲ್ಲಿನ ಭೂಗರ್ಭಶಾಸ್ತ್ರಜ್ಞರು ಈ ವಿದ್ಯಮಾನವನ್ನು ಅತ್ಯಂತ ಕುತೂಹಲದಿಂದ ಕಾಣ್ತಾ ಇದ್ದಾರೆ. ಸದ್ಯಕ್ಕೆಲ್ಲವೂ ಶಾಂತವಾದ ಹಾಗೆ ಕಾಣ್ತಾ ಇದೆ, ಆದರೆ ಯಾವಾಗ ಬೇಕಿದ್ರೂ ಮತ್ತೆ ಜ್ವಾಲಾಮುಖಿ ಸಿಡಿಯುವ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಫ್ರಾನ್ಸಲ್ಲಿರುವ ಟೊಲೌಸ್ ವಾಲ್ಕಾನಿಕ್ ಅಡ್ವೈಸರಿ ಸೆಂಟರ್ ಈ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ವಿಮಾನಯಾನ ಸಂಸ್ಥೆಗಳಿಗೆ ತಿಳಿಸಿದೆ. ಇದು ಗೆಳೆಯರೆ ಇಥಿಯೋಪಿಯಾದ ಜ್ವಾಲಾಮುಖಿ ಸ್ಫೋಟ ಮತ್ತು ಅದರಿಂದ ಆಗಬಹುದಾದ ಅನಾಹುತಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.